ತಾವು ಪ್ರತಿಭಟನೆ ಮಾಡುವ ವಿಚಾರದಲ್ಲಿ ಹೈಕೋರ್ಟ್ ಹೋಗಿರ್ತೀರಿ. ಹೈಕೋರ್ಟ್ ಏನಂತಂದ್ರೆ ಈ ತರ ಪೊಲೀಸರು ಮತ್ತೆಲ್ಲ ಅಪೋಸ್ ಮಾಡ್ತಾ ಇದ್ದಾರೆ. ಹೈಕೋರ್ಟ್ ಅಲ್ಲಿ ಏನಾಗಿದೆ ಸರ್? ನೋಡ್ರಿ, ಯಾವಾಗ ಜಿಲ್ಲಾಧಿಕಾರಿಗಳು ಪರ್ಟಿಕ್ಯುಲರ್ ಪಂಚಮಸಾಲಿ ಸಮಾಜ ಟಾರ್ಗೆಟ್ ಮಾಡ್ಕೊಂಡು ಆದೇಶ ಮಾಡಿದ ಮೇಲೆ ನಮ್ಮ ವಕೀಲರ ಪರಿಷತ್ನವರು ಹೈಕೋರ್ಟ್ ಮೆಟ್ಲೇರಿದ್ರು. ಅಷ್ಟೊಳಗಾಗೇ ಜಿಲ್ಲಾಧಿಕಾರಿಗಳು ಬಂದು ಆದೇಶ ವಾಪಸ್ಕೊಟ್ಕೊಂಡು ಅದೇ ಆದೇಶವನ್ನು ಹೈಕೋರ್ಟ್ ಎತ್ತಿಡಿತು. ಅಲ್ಲೇನಿದೆ ಶಾಂತಿಯುತ ಪ್ರತಿಭಟನೆ. ಶಾಂತಿಯುತ ಪ್ರತಿಭಟನೆ ಮಾಡಿದ್ವಲ್ಲ, ಶಾಂತಿಯುತ ಪ್ರತಿಭಟನೆಯನ್ನು ಅಹಿಂಸಾತ್ಮಕ ಪ್ರತಿಭಟನೆಯಾಗಿ ಪರಿವರ್ತನೆ ಮಾಡಿದ್ದು ಯಾರು? ಪೊಲೀಸರು ಮಾಡಿದ್ದಾರೆ. ಯಾಕೆ ಕರೆಕ್ಟು ಚೇರಕ್ಕೆ ಹೆಣ್ಮಕ್ಳು ಚೇರಕ್ಕೆ ಹಂಗಾಗಿ ಹೆದ್ದಾರಿ ಬರೋ ಪ್ರಯತ್ನವನ್ನು ಯಾಕೆ ಮಾಡಿದರು? ಮುಖ್ಯಮಂತ್ರಿಗಳು ಬರದೇ ಇರೋಕ್ಕೆ ಆ ಸಂದರ್ಭಕ್ಕಾಗಿರ್ತಕ್ಕಂಥದ್ದು. ಮುಖ್ಯಮಂತ್ರಿಗಳು ಬಂದುಬಿಟ್ಟಿದ್ರೆ ನಾವೇ ಕೆದ್ದರ್ಗೆ ಹೋಗಿದ್ವಿ. ಅಥವಾ ಸಿ ಎಮ್ ಅವ್ರು ಹೇಳಿದ ಮಾತನ್ನು ಮಾದೇವಪ್ಪರು ನನಗೆ ಹೇಳಿ ನಾವು ಅಲ್ಲೇ ಹೋಗಿ ಸಿ ಎಮ್ ಹತ್ರ ನಾವೇ ಕೆದ್ದರ್ಗೆ ಹೋಗಿದ್ವಿ. ಮುಖ್ಯಮಂತ್ರಿ ಎಲ್ಲಿಗೆ ಹೈಕೋರ್ಟ್ ಆದೇಶದ ಉಲ್ಲಂಘನೆ ಮಾಡೋ ಪ್ರಶ್ನೆನೇ ಇಲ್ಲ. ನಾವು ನಮ್ಮ ಹಕ್ಕುಗಳನ್ನು ನೀವು ಸರ್ಕಾರದವರು ಕೇಳಿದರ ಕಾರಣಕ್ಕೆ ನಿಮಗೆ ಮನವಿ ಮಾಡಲಿಕ್ಕೋಸ್ಕರವಾಗಿ ವಿಧಾನಸೌಧಕ್ಕೆ ಬರುವ ಸಂದರ್ಭದಲ್ಲಿ ಮತ್ತು ಹೈಕೋರ್ಟ್ ರಾಜ್ಯ ಹೆದ್ದಾರಿ ದಾಟ್ಕೊಂಡೇ ಬರಬೇಕಲ್ಲ. ಏನು ಗಾಳಿ ಮೇಲೆ ಬರೋಕ್ಕಾಗತ್ತೆ? ಹೆಂಗೆ ಬರೋಕ್ಕೆ ಸಾಧ್ಯ? ಮತ್ತೆ ದಾಟ್ಕೊಂಡು ಬರ್ಬೇಕಲ್ಲ. ನಾವು ತೊಂದರೆ ಮಾಡಿ ನೀವು ಮಾಡಿದ್ರೆ ತೊಂದರೆನಾ? ನೀವು ಸುಮ್ ಬಿಟ್ಟಿದ್ದು ಆರಾಮ ಹೋಗಿದ್ವಿ. ನಮ್ಮ ಜನ ಒಳಗೆ ಸಿ ಎಂ ಭೇಟಿ ಮಾಡ್ಕೊಂಡು ಬರ್ತಿದ್ವಿ. ಅದು ಅಲ್ಲೇ ನೀವು ಬ್ಯಾರಿಕೇಡ್ ನಿಲ್ಲಿಸಿದ್ರೆ ಅಲ್ಲ, ನೀವು ಬ್ಯಾರಿಕೇಡ್ ಹಾಕಲ್ಲಿ ನಿಲ್ಲಿಸಿದ್ರೆ ಸರ್ಕಾರದ 10 ಜನ ನಾವು 10 ಜನ ಅಷ್ಟೇ ಹೋಗಿದ್ವಿಲ್ಲ. ನಾವು ಹೋಗಲ್ಲೇ ಮಾತುಕತೆ ಮಾಡ್ಕೊಂಡು ಬರ್ತಿದ್ವಿಲ್ಲ. ನೀವು ನಮ್ಮ ಪ್ರತಿಭಟನಾಕಾರರ ಮೇಲೆ, ಹೋರಾಟಗಾರರ ಮೇಲೆ ದಬ್ಬಾಳಿಕೆ ಮಾಡುವಂಥ, ದೌರ್ಜನ್ಯ ಮಾಡುವಂಥ, ಲಾಟೇಟ್ ಮಾಡೋ ಪ್ರಯತ್ನ ಯಾಕೆ ಮಾಡಿದ್ರಿ? ತಪ್ಪು ತಾನೆ ನಿಮ್ಮದು. ನೀವು ಹೇಳ್ಬೇಕಾಗಿತ್ತು, ಇಲ್ಲ ಸ್ವಾಮೀಜಿ ನಿಮ್ಗೆ ಅಲ್ಲೇ ಹೋಗೋರು ಹೇಳ್ಬೇಕಾಗಿತ್ತು. ಕೊನೆ ಪಕ್ಷ 10 ಜನರು ಬರೋಕ್ಕೆ ಹೇಳಿದ್ರು ಸ್ವಾಮೀಜಿ ಅಂತೇಳಿ. ಸಿ ಎಮ್ ಅವ್ರು ಅಂತ ಹೇಳಿದ್ರಪ್ಪ ಅಂದರೆ ನನ್ನ ವ್ಯಕ್ತಿನ ಮುಖ್ಯಮಂತ್ರಿ ಚೆನ್ನಾಗದಾರೆ, ಅವ್ರ ಮುಖಾಂತರ ಹೇಳಿ ಕಳಿಸ್ಬೇಕಾಗಿತ್ತು. ಕೊನೆ ಪಕ್ಷ ಏನು ಹೇಳಿದ್ರೆ 10 ಜನ ಬರೋಕ್ಕೆ ಹೇಳಿದ್ರು ಅಂತೇಳಿ ಸುಳ್ಳು ಹೇಳೋ ಪ್ರಯತ್ನವನ್ನು ಯಾವ ಕಾರಣಕ್ಕೂ ಮಾಡಬಾರ್ದು. ಮಾಡಿಲ್ಲ, ಅವರು ಮಾಡಿದ್ರು. ಮುಖ್ಯಮಂತ್ರಿ ಅದಕ್ಕೆ ಹೇಳ್ತಾರೆ ಕ್ಷಮಾಪಣೆ ಕೇಳಿ ಸರ್ಕಾರ ಅಂತ ಹೇಳ್ತಾನೆ. ಲಿಂಗಾಯತ ಕ್ಷಮಾಪಣೆ ಕೇಳಬೇಕಿಂತ ಘಟನೆಗಳು ಆಗಿದ್ದಕ್ಕೆ ಯಾರು ಕಾರಣಕರ್ತರು ಗೊತ್ತಿಲ್ಲ. ಆದ್ರೆ ಜವಾಬ್ದಾರಿ ಸ್ಥಾನದಾಗ ಯಾರಿದ್ದಾರೆ? ಮುಖ್ಯಮಂತ್ರಿಗಳು. ನೋಡ್ರಿ, ಒಬ್ಬ ಪೊಲೀಸು ಕೈ ಎತ್ತಬೇಕಪ್ಪ ಅಂದರೆ ಲೋಕಲ್ PSI ಆರ್ಡರ್ ಆಗಬೇಕು. ಒಬ್ಬ CIP PSI ಆರ್ಡರ್ ಮಾಡೋಕಪ್ಪ ಅಂದರೆ SP ಆರ್ಡರ್ ಆಗಬೇಕು. SP ಆರ್ಡರ್ ಮಾಡೋಕಪ್ಪ ಅಂದರೆ IG ಮಾಡಬೇಕು. ಇದು ADGP ಮಾಡಬೇಕು. ಈ ADGP ಆರ್ಡರ್ ಮಾಡೋಕೆ CM ಹೇಳಬೇಕಿಲ್ಲ. ಮತ್ತೆ ಮತ್ತೆ ನಿಮ್ಮೆಲ್ಲ ವಿಡಿಯೋದ ಬಂತು ನೋಡಿ. ಎಲ್ಲ ಒಬ್ಬ ADGP ಹಿಂದೆ ಅಲೋಕ್ ಕುಮಾರ್ ಪುಣ್ಯಾತ್ಮ ನಮ್ಮ ಜೊತೆಗಿದ್ರಲ್ಲ, ಈ ADGP ಅಲೋಕ್ ಕುಮಾರ್ ಆಗಿರ್ಬೋದು, ಅದು ಮುಂಚೆ ಇರ್ತಕ್ಕಂಥವ್ರು ಯಾರು ನಮ್ಮ ಪಂತನು ಯಾರೇ ಇದ್ರು ಅವರು ಬೆಂಗಳೂರಲ್ಲಿ ಮಾಡಿದಾಗ ಅಂತ 10 ಲಕ್ಷ ಮಂದಿ ಕೂಡಿ ನಾವು ಅವತ್ತು ವಿಧಾನಸೌಧಕ್ಕೆ ಮುಚ್ಚಿ ಹಾಕೊಂಡಿದ್ವಿ ಇಡೀ ಪೊಲೀಸರು. ನೋಡ್ರಿ, ಒಂದು ವಿಧಾನಸೌಧ ಅಧಿವೇಶನ ಶುರುವಾದಾಗ ಇದುವರೆಗೂ ಇಷ್ಟೊಂದು ಸಂಖ್ಯೆಯಲ್ಲಿ ಪೊಲೀಸ್ ರೆಕಾರ್ಡ್ ಮಾಡಿದ್ರು, ಇಷ್ಟೊಂದು ಬ್ಯಾರಿಕೇಡ್ ಹಾಕಿದ್ದಿಲ್ಲ. ಪಂಚಮಸಾಲಿ ಮೀಸಲಾತಿ ಹೋರಾಟವನ್ನು ಹತ್ತಿಕ್ಲಿಕ್ಕೋಸ್ಕರವಾಗಿಯೇ ಖಂಡಲ್ಲಿ ಬ್ಯಾರಿಕೇಡ್ ಹಾಕಿದ್ದಾರೆ. ಖಂಡಲ್ಲಿ ತಪಾಸಣೆ ಮಾಡಿದ್ದಾರೆ. 6,000ಕ್ಕಿಂತ ಹೆಚ್ಚು ಪೊಲೀಸರು. ಇಷ್ಟೊಂದು ಯಾಕೆ ಬೇಕಾಗಿತ್ತು? ಮತ್ತು ಇದು ಮೇಲೋಟಕ್ಕೆ ಹಂಗೆ ಅನಿಸುತ್ತಿಲ್ಲ. ಮತ್ತೆ ಲಿಂಗಾಯತರ ಮತಗಳನ್ನು ಪಡ್ಕೊಂಡು ಲಿಂಗಾಯತರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ ನೋಡಿದ್ರೆ ಇದು ಲಿಂಗಾಯತ ವಿರೋಧಿ ಸರ್ಕಾರ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಯಾವ ಅಧಿಕಾರಿಗಳು ಹೇಳಿದಾರೆ? ನಾನು ನೋಡ್ರಿ, ಮೈಕ್ ಇತ್ತು, ಎಲ್ಲ ಇತ್ತು. ಯಾವ ಅಧಿಕಾರಿಗಳು ಹೇಳಿದ್ದಾರೆ? ಒಬ್ಬೇಕಲ್ಲಿ ಯಾರು ಅಧಿಕಾರಿಗಳು ಅಂತೇಳಿ ನೀವು ಮಾಧ್ಯಮದಲ್ಲಿ ನೀವೇ ಸಾಕ್ಷಿ ಇದ್ದೀರಲ್ಲ. ಅಲ್ಲಿ ಮತ್ತೆ CM ಅವ್ರು ಹಂಗೆ ಹೇಳಿದ್ರಪ್ಪ, ನನಗಾರು ಫೋನ್ ಮಾಡಿ ಹೇಳ್ಬೋದಾಗಿತ್ತ? ಯಾವ ವಾಟ್ಸಪ್ ತೋರಿಸ್ಕೊಡ್ಲಿ, ಯಾವ ವಾಟ್ಸಪ್ ಗ್ರೂಪ್ ಹಾಕಿದಾರೆ ಅಂತ ಹೇಳಿ. ಇಲ್ಲ ಎಲ್ಲಿ ಅಲ್ಲ, ಅದನ್ನೇ ಮಾಧ್ಯಮದ ಪ್ರಕಟಣೆ ಹೋರಾಟ ಮಾಡಕ್ಕೆ ಮುಂಚೆ ಮಾಧ್ಯಮ ಪ್ರಕಟಣೆ ಕೊಟ್ಟಿದ್ದು ಹೋಗ್ಬರ್ತೀವಿ ನಾವು. ನಿಮ್ಮ ಮಾಧ್ಯಮದ ಮುಖಾಂತರ CM ಅವ್ರು ಬುಲಾವ್ ಅಂತ ಹೇಳಿದ್ರೆ ಕೊನೆಗೆ ಅವ್ರಿಗೆ ಫೋನ್ ಮಾಡೋಕ್ಕೂ ಟೈಮ್ ಇಲ್ಲದೆ ಹೋಗಿದ್ರೆ, ಅಧಿಕಾರಿ ಕಳ್ಸೋಕ್ಕೂ ಟೈಮ್ ಇಲ್ಲದೆ ಹೋಗಿದ್ರೆ, ಸಚಿವರ ಜೊತೆ ಮಾತಾಡ್ತಾ ಇದ್ದರೆ ಒಂದು ಮಾಧ್ಯಮ ನಿಮ್ಗೆ ಕೇಳಿಕೊಡ್ಬೇಕಾಗಿತ್ತು. ಹೆಂಗೋ ಇಲ್ಲ ಆದಷ್ಟು ಬೇಗ ಮುಖ್ಯಮಂತ್ರಿಗಳು ನಿಮ್ಮ ಬುಲಾವ್ ಮಾಡಿದರೆ ಸ್ವಾಮೀಜಿ ಬರಬೇಕಂತ ನಾವು ಹೋಗ್ಬಿಡ್ತಿದ್ವಿ. ಸಮನ್ವಯ ಕೊರತೆ ಇಲ್ರಿ. ಮುಖ್ಯಮಂತ್ರಿಗಳು ಇವತ್ತಿನ ಇಡೀ ರಾಜ್ಯಾದ್ಯಂತ ಲಿಂಗಾಯತ ಸಮುದಾಯ ಕಾಂಗ್ರೆಸ್ ಪಕ್ಷದ ಮೇಲೆ, ಸರ್ಕಾರದ ಮೇಲೆ ಅಸಮಾಧಾನಗೊಂಡಿದ್ದಿಲ್ಲ. ಅಸಮಾಧಾನವನ್ನು ಹೇಗಾದ್ರು ಮಾಡಿ ಅದನ್ನು ಬೇರೆ ಕಡೆ ಡೈವರ್ಟ್ ಮಾಡಲಿಕ್ಕೋಸ್ಕರವಾಗಿ ಎಲ್ಲೇ ಒಂದು ಕಡೆ ಸುಳ್ಳು ಹೇಳಕತ್ತಾರ ಅಂತ ಅನುಮಾನ ವ್ಯಕ್ತವಾಗ್ತಾ ಇದೆ. ಹೇಳ್ಬೇಕಾಗಿತ್ತು ಮುಖ್ಯಮಂತ್ರಿಗಳು. ಲಾಠಿ ಚಾರ್ಜ್ ಆದಮೇಲೆ ಅವಾಗ ಹೇಳ್ತಾರಲ್ಲ, ಮುಂಚೆ ಹೇಳ್ಬೇಕಾಗಿತ್ತು. ಹೋರಾಟ 10 ಶುರುವಾಗಿತ್ತು. CM ಅವರು ಆ ಮಾತುಕತೆ ಅವಾಗ ಓಕೆ ಫಸ್ಟ್ ಅವ್ರದ್ದು ಮಾತುಕತೆ ಮಾಡಿ ವೇದಿಕೆ ಎತ್ಬಿಡ್ತಿದ್ವಿ ನಾವು.
ಹೇಳ್ಬೇಕಾಯ್ತು ಅಷ್ಟು ಕಳೆ ಕಳೆದಿರಪ್ಪ ಅಂತಂದರೆ. ತಾವು ಸ್ಟೇಟ್ಮೆಂಟ್ ಮಾಡಿದ್ರೆ ನಾಳೆಯಿಂದ ಉಪವಾಸ ಕೊಡ್ತೀನಿ ಇಲ್ಲಿ ತಾವು ಹೇಳಿದ್ರು. ಅದೇ ಹಿಂಗೆ ಏನಾರು ಸ್ಪಂದನೆ ಮಾಡ್ಬೇಕಂತ ಉಪವಾಸ ಕೊಡೋಕೆ ರೆಡಿ ಇದ್ವಿ ನಾವು. ಕರ್ಕೊಂಡು ಇದನ್ನು ಈ ಥರ ಆಚರಣೆ ಹಿಂಗೆ ಸಾಥ್ ಮಾಡಿದ್ರು. ನಾವೇನಿದ್ವಿ ಕೊನೆ ನೀವು ಮಾಡೋಕೆ ನಮ್ಮ ಪಾಡಿ ಉಪವಾಸ ಸತ್ಯ ಮಾಡ್ತಿದ್ದೆ. ಯಾಕೆ ಮಾಡ್ತಿದ್ದೆ? ಯಾಕಪ್ಪ ಅಂದರೆ ನಮ್ಮವ್ರನ್ನೇನು ಅರೆಸ್ಟ್ ಮಾಡಿದರೆ ಕೂಡಲೇ ಬಿಡುಗಡೆ ಮಾಡಿದ್ರೆ ಉಪವಾಸ ಕೈ ಕೊಡ್ತಾರೆ ಅಂತೇಳಿ. ಹಾಗಾಗಿ ನಮ್ಮ ಎಲ್ಲ ನಾಯಕರು ಬಿಡುಗಡೆ ಮಾಡಿದರು, ಕರ್ಕೊಂಡು ಹೊರಗಡೆ ಕೂಡಿಸಿ ಬಿಡುಗಡೆ ಮಾಡಿದ್ದಾರೆ. ಈಗ FIR ಹಾಕಿದ್ದಾರೆ, ಅದು ಮಾಡಿ. ಅದಕ್ಕೆ ನಾನೀಗ ಏನು ಮಾಡ್ತೀನಪ್ಪ ಅಂದರೆ ಸೋಮವಾರದಿಂದ ಅದೇ ಕೊಂಡೆಸ್ಕೊಪ್ಪ ಯಾವ ಜಾಗದು ಕೊಂಡೆಸ್ಕೊಪ್ಪ ಏನು ಪ್ರತಿ ಮಾಡಿ ಅದೇ ಸ್ಥಳದಲ್ಲಿ ಅಧಿವೇಶನ ಮುಗಿಯೋವರೆಗೂ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಈ ಕೃತ್ಯವನ್ನು ಖಂಡಿಸಿ ಅಂಥ ಪೊಲೀಸ್ ಅಧಿಕಾರಿಗಳನ್ನು ಅಮಾನತುಗೊಳಿಸುವಂತೆ ಒತ್ತಾಯಿಸಿ ನಮ್ಮ ಸಮುದಾಯದವರ ಮೇಲೆ ಏನು FIR ಮಾಡಿದರೆ ಆ ಒಂದು ದಾಖಲೆಯನ್ನು ವಿರೋಧಿಸಿ ಮೀಸಲಾತಿಗೆ ಹಕ್ಕು ಒತ್ತಾಯಿಸಿ ನಾವು ಸೋಮವಾರದಿಂದ ಅಧಿವೇಶನ ಮುಗಿಯೋವರೆಗೂ ನಮ್ಮ ಜನರ ಪರ ನಾವು ಇರಬೇಕು, ಸರ್ಕಾರ ಎಚ್ಚರಗೊಳಿಸಲಿಕ್ಕೋಸ್ಕರವಾಗಿ ಧರಣಿ ಸತ್ಯಾಗ್ರಹ ಮಾಡ್ತೀವಿ ಅಂತೇಳಿ ಈ ಒಂದು ಮಾಧ್ಯಮ ಮೂಲಕ ನಾವು ಘೋಷಣೆ ಮಾಡ್ತೀವಿ. ಅಲ್ಲ, ನಾನು ಬಾಯ್ಬಿಟ್ಟೆ. ನಿಮಗೆ ಗೊತ್ತೈತೆ ಯಾರ ಕೈಯಲ್ಲಿ ಆಟ ಇಟ್ಕೊಂಡ್ರೆ ಯಾರು ಹೊಡೆದಾರೆ ಯಾರು? ಅದೇ ಈಗ ಕೈಯಲ್ಲಿ ಆಟ ಹೊಡೆದ್ರು ಯಾರು? ಫಸ್ಟ್ ಅಟ್ಯಾಕ್ ಮಾಡಿದ್ರೆ ಯಾರು? ಯಾವ್ದಕ್ಕೆ ಗೊತ್ತೈತಿ. ನಾನು ಅವ್ರ ಹೆಸರು ನಾನು ಬಾಯ್ಬಿಟ್ಟು ಅವ್ರನ್ನ ದೊಡ್ಡವ್ರು ಮಾಡೋದು ನನ್ನ ಬಾಯಿಂದ. ನೀವು ಮಾಧ್ಯಮ ಬರ್ಕೊಂಡು ಯಾರು ಮಾಡ್ಯಾರ ಅಂತ ನೀವು ಪತ್ತೆ ಹಚ್ಚಿ ನೀವು ಎನ್ಕ್ವೈರಿ ಮಾಡೋದು. ನಾನು ಯಾಕಂದ್ರೆ ಹೇಳಕ್ಕೆ